ಭಾಷೆಯಿಲ್ಲೇ ಯದಾ ಯದಾ ಹಿ. ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿ ಅದ ನೋಡಿದನು. ಬಿತ್ತರದಾಗಸ ಹಿನ್ನೆಲೆಯಾಗಿರೆ, ಪರ್ವತದೆತ್ತರ ಸಾಲಾಗೆಸಿದಿರೆ. ಕಿಕ್ಕಿರದಡವಿಗಳಂಚಿನ ನಡುವೆ ಮೆರೆದಿರೆ ಜಲ ಸುಂದರಿ ತುಂಗೆ. ದೇವರು ರುಜು ಮಾಡಿದನು, ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿ ಅದ ನೋಡಿದನು. ರೀ, ನೀವು ರುಜು ಅಂದ ತಕ್ಷಣ ನೆನ್ಪಾಯ್ತಿವಾಗ. ಆಗ್ಲೇ ಏನೋ ಕೇಳ್ತಿದ್ರಲ್ಲ, ಯಾವ್ದೋ ಪೇಪರಿಗೆ ಸೈನ್ ಮಾಡ್ಕೊಡು ಅಂತ. ಕೊಡಿ, ಸೈನ್ ಮಾಡ್ಕೊಡ್ತೀನಿ. ಯಾಕ್ರಿ? ಇಲ್ಲಿ ಸೈನ್ ಮಾಡ್ಲಾ ಅಥವಾ ವಾಪಸ್ ರೂಮಿಗೆ ಹೋದ್ಮೇಲೆ ಸೈನ್ ಮಾಡ್ಲಾ? ಇಲ್ಲ, ಸೈನ್ಯನ ಮಾಡಬೇಕು ಶಾಂತಿ, ಆದ್ರೆ ಮತ್ತಿನ್ನೇನು ಯೋಚನೆ ಮಾಡ್ತಿದ್ದೀರಾ? ಹೌದು, ಏನ್ ಪೇಪರ್ ಅದು? ನಾನ್ ಸೈನ್ ಮಾಡೋಂಥದ್ದು ಇಲ್ಲಿದ್ಯಾ ಅಥವಾ ರೂಮಲ್ಲಿದ್ಯಾ? ಆ ವಿಚಾರ ಹೇಳಕ್ಕೆ ಅಂತಾನೆ ನಿನ್ನ ಇಷ್ಟು ದೂರ ಕರ್ಕೊಂಡ್ಬಂದಿದ್ದು. ಕರ್ಕೊಂಬಂದ್ಮೇಲೆ ಹೇಳ್ಬೇಕು ತಾನೆ. ಈಗ ನಾವಿಬ್ರೇ ಇದ್ದೀವಿ, ಹೇಳಿ. ನೀನ್ ಸರಿಯಾಗಿ ಹೇಳ್ದೆ ಶಾಂತಿ, ನಾನು ಹೇಳೋ ವಿಚಾರ ಎಲ್ರ ಮುಂದೆ ಮಾತಾಡೋ ಅಂಥದ್ದಲ್ಲ. ಯಾಕೆಂದ್ರೆ ಇದು ತುಂಬಾ ಸೂಕ್ಷ್ಮವಾದದ್ದು. ನಾವಿಬ್ರೇ ಇದ್ದಾಗ ಮನ್ಸು ಬಿಚ್ಚಿ ಮಾತಾಡಬೇಕಾಗಿರೋಂಥ ವಿಷಯ. ಅದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಬಂದೆ. ನಾವಿಬ್ರು ಈ ವಿಷಯನ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ಬೇಕು ಶಾಂತಿ. ನೀವೇನೋ ಹೇಳ್ತಿದ್ದೀರಾ ಅಂದ್ರೆ ಅದು ತುಂಬಾ ಸೂಕ್ಷ್ಮವಾದ ವಿಚಾರನೇ ಇರಬೇಕು. ಏನ್ ಹೇಳಿ? ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ನಿಂಗೊಂದು ಪ್ರಶ್ನೆ ಕೇಳ್ತೀನಿ. ನೀನು ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಕೊಡಬೇಕು. ಅದು ಶಾಂತಿ, ಈಗ ಇಬ್ರು ವ್ಯಕ್ತಿಗಳಿದ್ದಾರೆ ಅಂತ ಅನ್ಕೋ. ಅವರಿಬ್ರು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಅವರಿಬ್ರು ಮಧ್ಯೆ ಬೇರೆ ಯಾವುದೇ ರೀತಿ ಸಂಬಂಧ ಇರ್ಬೋದು. ಬಹಳ ವರ್ಷ ಇದ್ದು ಅವರಿಬ್ರು ಒಟ್ಟಿಗೆ ಇದ್ದು ಒಟ್ಟಿಗೆ ಬದುಕಿದ್ದಾರೆ. ಈಗ ಅವರಿಬ್ರು ಮಧ್ಯೆ ಏನೋ ಒಂದು ಚಿಕ್ಕ ಭಿನ್ನಾಭಿಪ್ರಾಯ ಬಂತು ಅಂತ ಇಟ್ಕೋ. ಆದರೆ ಒಬ್ರಿಗೆ ಇನ್ನೊಬ್ರಿಗೆ ಯಾವ ರೀತಿ ಹೇಳಬೇಕು ಅಂತ ಮನಸ್ಸಲ್ಲೇ ಗೊಂದಲ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಥವಾ ಆತ್ಮೀಯ ಸ್ನೇಹಿತರಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾವುದೇ ರೀತಿ ಸಂಬಂಧ ಆಗಿರ್ಬೋದು. ಸರಿ, ಈಗ ಅದಕ್ಕೇನು? ಈಗ ಆ ಥರ ಇರೋ ಇಬ್ರು ಯಾವತ್ತೋ ಒಂದಿನ ಇಬ್ರು ಮಧ್ಯೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ಇಟ್ಕೋ, ನಿರ್ಧಾರ ಮಾಡ್ಬಿಟ್ರಪ್ಪ. ಆಮೇಲೆ ನಾನು ಅಂದ್ಕೊಳ್ತಾರ ನೀನಿಲ್ಲ, ನೀನ್ ಅಂದ್ಕೊಳ್ತಾರ ನಾನಿಲ್ಲ ಅಂತ ಮನಸ್ಸು ಬಿಚ್ಚಿ ಮಾತಾಡೋ ಪ್ರಯತ್ನ ಮಾಡ್ತಾರೆ. ಆ ಥರ ಇಬ್ರು ಮನಸ್ಸಲ್ಲೂ ಭಾವನೆ ಬರ್ಬೋದಲ್ವಾ? ಬರ್ಬೋದು. ಮನುಷ್ಯರು ಅಂದ್ಮೇಲೆ ಮನಸ್ಸು ಏರುಪೇರು ಇದ್ದೇ ಇರುತ್ತಲ್ವಾ? ನೀವ್ ಹೇಳೋ ತರ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಇಷ್ಟ ಆಗೋದಿರ್ಬೋದು, ಇಲ್ಲ ಇಷ್ಟ ಆಗದೆ ಇರೋದು ಇರ್ಬೋದು. ನೀನು ಸರಿಯಾಗಿ ಹೇಳ್ತಿದ್ದೆ ಶಾಂತಿ. ನಾನು ಅದನ್ನೇ ಹೇಳಬೇಕು ಅಂತಿರೋದು. ಒಂದ್ ವಿಷಯ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ಮುಂದುವರ್ಸೋದು? ಮುಂದುವರ್ಸ್ಬೇಕು ಅಂತ ನಿಯಮ ಏನಾದ್ರೂ ಇದೆಯಾ ಏನು? ರೀ, ಏನ್ ಮಾತಾಡ್ತಿದ್ದೀರಿ? ನಿಯಮ ಏನಿಲ್ಲ, ಆದ್ರೆ ಸಂಬಂಧಗಳ ಮಧ್ಯೆ ಇರೋ ಸ್ವಾರಸ್ಯನೇ ಅದು. ಈಗ ನಿಮಗೆ ಒಂದಿಷ್ಟ ಆಗಿಲ್ಲ ಅಂತ ಅನ್ಕೊಳ್ಳಿ, ನಾನ್ ಬಿಟ್ಕೊಡ್ಬೇಕು. ನನಗೇನೋ ಒಂದಿಷ್ಟ ಆಗಿಲ್ಲ ಅಂದ್ರೆ ನೀವು ಬಿಟ್ಕೊಡ್ತೀರಾ. ಎಲ್ಲಾ ಸಂಬಂಧಗಳಲ್ಲೂ ಇರಬೇಕಾಗಿರೋದು ಮುಖ್ಯವಾಗಿ ಇದೇ ತಾನೆ. ಅಯ್ಯಯ್ಯೋ, ಊಟ ಹೊಡಿತಿದ್ದಾಳಲ್ಲಪ್ಪ. ಇಲ್ಲ ಶಾಂತಿ, ಬಿಟ್ಕೊಡೋಕ್ ಸಾಧ್ಯನೇ ಇಲ್ಲ. ಇಷ್ಟ ಇಲ್ದಿರೋ ಸಂಬಂಧನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆ ಇದೆಯಾ? ಯಾರೋ ನೀನು? ಅದು ಮೇಡಮ್. ಯಾರ್ ನೀನು? ಅದು ನಾನು ಮೇಡಮ್.
ಏನ್ ಅನ್ಕೊಂಡಿದ್ಯಾ ಹೆಣ್ಮಕ್ಳನ್ನ? ಏನ್ ಅನ್ಕೊಂಡಿದ್ಯಾ? ಹಾ? ಏನ್ ಹಾಗೆ ಯೋಚನೆ ಮಾಡ್ತಿದ್ದೀರಾ? ಆ, ಇಲ್ಲ ಶಾಂತಿ, ಕೆಲವೊಂದನ್ನ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಹಾಗಂತ ಜೊತೆಲಿರೋದಕ್ಕೂ ಆಗಲ್ಲ. ನಮ್ ಸುತ್ತಮುತ್ತ ಏನೋ ಆಗುತ್ತೆ ಅಂತ ಹಲ್ ಕಚ್ಕೊಂಡು ಯಾರೋ ನೋಡ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಇರಕ್ ಆಗಲ್ಲ ಶಾಂತಿ. ಯಾರೋ ನಮ್ಮನ್ನ ನೋಡ್ತಾರೆ, ಯಾರಿಗೋಸ್ಕರನೋ ಬದುಕಬೇಕು ಅಂತ ಹಲ್ ಕಚ್ಕೊಂಡು ಸಂಬಂಧನ ಮುಂದುವರ್ಸ್ಕೊಂಡು ಹೋಗಕ್ ಸಾಧ್ಯನಾ? ಈ ಸಂಬಂಧಗಳು ಮುಂದುವರಿಬೇಕೋ ಬೇಡವೋ ಅನ್ನೋದು ಒಂದೊಂದು ಸಂಬಂಧಗಳಲ್ಲಿ ಬೇರೆ ಬೇರೆ ರೀತಿ ನಿರ್ಧಾರ ತಗೋಬೇಕಾಗತ್ತೆ. ಈಗ ನೀವು ಕೇಳ್ತಿದ್ದೀರಲ್ಲ, ಅದು ಯಾವ ಸಂಬಂಧ? ಅದು ನನಗೆ ಅರ್ಥ ಆದ್ರೆ ನಾನು ಏನಾದ್ರೂ ಹೇಳ್ಬೋದಪ್ಪ. ಅದರ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ನನ್ ಮನ್ಸಿಗನ್ಸಿದ್ನ ನಾನು ಬಿಡಿಸಿ ಹೇಳ್ಬೋದು. ಅದೇ ಹೇಳಿದ್ನಲ್ಲ ಶಾಂತಿ, ಅದು ಫ್ರೆಂಡ್ಸ್ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು. ಇಲ್ಲ, ಅದು ಯಾವ ಸಂಬಂಧ ಅಂತ ಗೊತ್ತಾದ್ರೆ ನಾನು ಏನಾದ್ರೂ ಒಂದು ಹೇಳ್ಬೋದು. ಸರಿ, ಈಗ ಸಂಬಂಧ ಯಾವುದು ಅಂತ ಹೇಳಿ. ಅದು ಈ ವಿಷಯ ನಾನು ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀನಿ ಶಾಂತಿ. ಏನು ಅಂತ ಹೇಳ್ರಿ. ಶಾಂತಿ, ನೀನ್ ತುಂಬಾ ಒತ್ತಾಯ ಮಾಡಿ ಕೇಳ್ತಿದ್ಯಾ ಅಂತ ಹೇಳಿ ನಿನ್ನ ಹತ್ರ ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ನಾನು ಇದನ್ನ ಹೇಳಿದ್ದನ್ನು ಕೇಳಿದ್ಮೇಲೆ ನೀನ್ ಬೇಡದರ ಆತಂಕ ಮಾಡ್ಕೋಬಾರ್ದು, ಮನ್ಸು ಕೆಡ್ಸ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಕೆಟ್ಟ ನಿರ್ಧಾರ ಮಾತ್ರ ತಗೋಬಾರ್ದು. ಎಲ್ರ ಮುಂದೆ ನನ್ನ ಬಗ್ಗೆ ಏನು ಮಾತಾಡಬಾರ್ದು. ಅದು ಏನಾಗಿದೆ ಅಂತಂದ್ರೆ, ನಾನು ಚೆನ್ನಾಗಿ ಯೋಚನೆ ಮಾಡಿ ಇಷ್ಟು ದಿನ ಕೂತು ನಿರ್ಧಾರ ಮಾಡಿ ಈ ವಿಷಯನ ಹೇಳ್ತಾ ಇದ್ದೀನಿ. ನಗ್ತಾ ಇದ್ರು ನಮ್ಮಿಬ್ಬರ ಮಧ್ಯೆ ಇಂಥ ಒಂದು ಭಿನ್ನಾಭಿಪ್ರಾಯ ಬಂದಾಗ, ಅದ್ಯಾವತ್ತೂ ಸರಿ ಹೋಗಲ್ಲ ಅಂತ ಅನ್ಸ್ಬಿಟ್ಟಾಗ ಬೇರೆ ಬೇರೆಯಾಗಿ ಬದುಕೋದೇ ಒಳ್ಳೇದಲ್ವಾ ಶಾಂತಿ? ನೋಡೋರ್ ಕಣ್ಣಿಗೆ ಈ ರೀತಿ ಗಂಡ ಹೆಂಡತಿಯಾಗಿ ಬದುಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅಲ್ಲ, ಒಬ್ರನ್ನ ಇನ್ನೊಬ್ರು ದ್ವೇಷ ಮಾಡೋದು ಬೇಡ, ಬೈಯೋದು ಬೇಡ, ಕೋಪ ಮಾಡ್ಕೊಳ್ಳೋದು ಬೇಡ. ಸಂಬಂಧ ಹಾಗೆ ಸಂತೋಷವಾಗಿ ದೂರ ಆಗ್ಬಿಡ್ಲಿ ಅಲ್ವಾ? ನೋಡು, ಯಾವಾಗ್ಲೂ ಅಷ್ಟೇ.